ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಿಂದ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಇಲ್ಲಿಯವರೆಗೆ ಇನ್ನೂ ಕೂಡ 2 ವರ್ಷ ಪೂರೈಸಿಲ್ಲ. ಆದರೆ ಕಳೆದ 2 ವರ್ಷದಲ್ಲಿ ನಿರಂತರವಾಗಿ ಹಂತ ಹಂತವಾಗಿ ಯಾವುದಾದ್ರೂ ಒಂದು ರೀತಿ ನಾಡಿನ ಸಾಮಾನ್ಯ ಜನಗಳ ಮೇಲೆ ಇವತ್ತೇನು ಬೆಲೆ ಏರಿಕೆ ಮಾಡುವ ಮೂಲಕ ನಾಡಿನ ಜನತೆಗೆ ಇವತ್ತು ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮನ್ನು ದೂಡಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮದಲ್ಲಿ ರಾಜ್ಯದ ಜನತೆಗೆ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಮೆರೀತಕ್ಕಂಥ ಒಂದು ಕೆಲಸವನ್ನು ತಾವುಗಳು ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಒಂದು ರಾಜಕೀಯ ಪಕ್ಷವಾಗಿ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷವು ಕೂಡ ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಯನ್ನು ಇವತ್ತು ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಒಂದು ಭಾವನೆ, ಪ್ರತಿಯೊಬ್ಬ ಕನ್ನಡಿಗನ ಭಾವನೆಯನ್ನು ಇವತ್ತು ನಾವು ಹೊರಗಾಕ್ತಕ್ಕಂಥ ಕೆಲಸವನ್ನು, ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೇಂದ್ರದ ಸಚಿವರು ಕುಮಾರಣ್ಣ ಅವರ ಸಲಹೆಗಳು, ಸೂಚನೆಗಳು ಇವೆಲ್ಲವನ್ನ ಪಡೆದುಕೊಂಡ ನಂತರ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ನಾಡಿನ 7.5 ಕೋಟಿ ಕನ್ನಡಿಗರು. ಕನ್ನಡಿಗರ ಭಾವನೆ ಕಳೆದ 2 ವರ್ಷದ ಈ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ವೈಫಲ್ಯತೆಗಳು, ಭ್ರಷ್ಟಾಚಾರ ಅಂತಕ್ಕಂಥದ್ರ ಬಗ್ಗೆ ನಾನು ಹೋಗ್ತಾ ಹೋಗ್ತಾ ಮಾತನಾಡ್ತೇನೆ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿದಾಗ ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಈ ಹಿಂದೆಯೂ ಕೂಡ ರಾಯರೆಡ್ಡಿ ಅವರು 5 ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ, ಅನುದಾನಗಳನ್ನ ಕೊಡಲಿಕ್ಕೆ ಸರ್ಕಾರದ ಕೈಯಲ್ಲಿ ಇವತ್ತು ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತಗೊಂಡಿದೆ 5 ಗ್ಯಾರಂಟಿಗಳು ಘೋಷಣೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಈ ಹಿಂದೆ ಬಸವರಾಜ ರಾಯರೆಡ್ಡಿ ಅವರೇ ಚರ್ಚೆಯನ್ನು ಮಾಡಿದರು. ಅದು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ
ಸಾಕಷ್ಟು ವೈಫಲ್ಯತೆಗಳ ಉದಾಹರಣೆಗಳು ರಾಜ್ಯ ಸರ್ಕಾರದಲ್ಲಿ ಸಂಪುಟದಲ್ಲಿ ಇರತಕ್ಕಂಥ ಸಚಿವರುಗಳ ಹೇಳಿಕೆ, ಸರ್ಕಾರದ ಭಾಗವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಅವರ ಶಾಸಕ ಮಿತ್ರರ ಹೇಳಿಕೆಗಳು. ಈಗೇನೊಂದು ಆಕ್ಟಿವ್ ಇಂಟರ್ ಪೋರ್ಟಲ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಪೋರ್ಟಲಲ್ಲಿ ಇವತ್ತು ಈ ವೆಬ್ಸೈಟ್ನ ನೀವು ಮಾಧ್ಯಮದ ಸ್ನೇಹಿತರು ಕಾಣಬಹುದು. ಈ ವೆಬ್ಸೈಟ್ ಮೂಲಕ ನಾನು ಸಾಕಷ್ಟು ವಿಷಯಗಳು, ಹೇಳಿಕೆಗಳು ಕಳೆದ 2 ವರ್ಷದಿಂದ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರ ಪ್ರತಿಯೊಂದು ಹೇಳಿಕೆ ಕೂಡ ತಮ್ಮ ಪತ್ರಿಕೆಗಳಲ್ಲಿ ತಾವೇ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಿ, ಬಿತ್ತರಿಸಿದ್ದೀರಿ. ಯಾವ ದಿನಾಂಕ, ಯಾವ ಪತ್ರಿಕೆಯಲ್ಲಿ ಈ ಹೇಳಿಕೆಗಳು ತಮ್ಮ ಮೂಲಕ ರಾಜ್ಯದ ಜನತೆಗೆ, ಸಚಿವರು, ಶಾಸಕರ, ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳ ಹೇಳಿಕೆ ಬಂದಿದೆ ಅಂತಕ್ಕಂಥದ್ದು ಕೂಡ ನೀವು ಈ ವೆಬ್ಸೈಟ್ನಲ್ಲಿ ಕಾಣಬಹುದು. ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು. ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ, ಅವರ ಸ್ವಪಕ್ಷದ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಇದು ಅತ್ಯಂತ ದುರಾದೃಷ್ಟಕರ ಸಂಗತಿ. 136 ಅಥವಾ 138 ಶಾಸಕರನ್ನ ಈಗ ಹೋಗಿ ತಲುಪಿದ್ದಾರೆ ಕಾಂಗ್ರೆಸ್ನ ಪಕ್ಷ. ಅಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 136 ಸ್ಥಾನವೋ 138 ಸ್ಥಾನವೋ ಹೋಗಿ ತಲುಪಲಿಕ್ಕೆ ನಾನಾ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕಿಲ್ಲ. ಆದರೆ ಒಂದು, ಈ ಹಿಂದೆಯೂ ಕೂಡ ಜನತಾದಳ ಪಕ್ಷ, ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣವರು ಇದ್ದರು, ನಮ್ಮೆಲ್ಲರ ಪಕ್ಷದ ಹಿರಿಯ ಕಿರಿಯ ಹಾಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೊಂದು ಪ್ರತಿಭಟನೆಯನ್ನು ಮಾಡಿದ್ವು. ಆ ಪ್ರತಿಭಟನೆಯಲ್ಲಿ ಮುಖ್ಯವಾದಂಥ ಅಂಶ ನಾವು ಇಟ್ಟಂಥದ್ದು 5 ಗ್ಯಾರಂಟಿಗಳ ಬಗ್ಗೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂಥ ಈ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಆ 5 ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ನಾವು ಫುಲ್ಫಿಲ್ಮೆಂಟ್ ಮಾಡ್ಕೊಂಡು ಬರ್ತೇವೆ ಅಂತಕ್ಕಂಥ ವಿಚಾರವಾಗಿ ಪ್ರಸ್ತಾವನೆಯನ್ನು ಮಾಡಿದರು. ಆದರೆ ಇಲ್ಲಿಯವರೆಗೂ ಅವರು ಕೊಟ್ಟಂಥ ಮಾತಿನ ಪ್ರಕಾರವಾಗಿ ನಡೆದುಕೊಂಡಿದ್ದಾರಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳ ಸದನದ ಒಳಗಡೆ, ಸದನದ ಹೊರಗಡೆ ಎರಡೂ ಕಡೆ ನಾವು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ವು. ಈಗ ಇದೇ ರೀತಿ ನಮ್ಮ ದೇಶದ ರೈತರಿಗೆ, ಕೃಷಿಕರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸಬೇಕು. ಅವರು ಪಡ್ತಕ್ಕಂಥ ಕಷ್ಟಕ್ಕೆ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಅವರಿಗೆ 3 ತಿಂಗಳಿಗೊಮ್ಮೆ ಗೌರವ ಧನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು 2019ರಲ್ಲಿ 3 ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ರೈತನ ಖಾತೆಗಳಿಗೂ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಮಾಡಿದರು, DBT ಅಂತ ಮಾಡಿದರು. ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಹೊಡಿತಕ್ಕಂಥದಕ್ಕೆ ಅವಕಾಶಗಳಿಲ್ಲ.
ಆ ಹಿನ್ನೆಲೆಯಲ್ಲಿ DBT ಅಂತಕ್ಕಂಥದ್ದನ್ನು ತಗೊಂಡು ಬಂದರು. 3 ತಿಂಗಳಿಗೊಮ್ಮೆ ಅವರು ಕೊಟ್ಟಂಥ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ 2019ರಿಂದ ಇಲ್ಲಿವರೆಗೂ 3 ತಿಂಗಳಲ್ಲಿ 1 ದಿನ ಕೂಡ ಯಾವುದೇ ಡೇಟಲ್ಲಿ ಹಿನ್ನಡೆ ಆಗಿಲ್ಲ. ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ, ಕ್ಯಾಲೆಂಡರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೆದಂಥ ಉಪಚುನಾವಣೆನೇ ಒಂದು ಉದಾಹರಣೆ, ಒಂದು ಸಾಕ್ಷಿ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಉಪಚುನಾವಣೆಗಳಲ್ಲಿ ಈ ಹಿಂದೆಯೂ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ಯಾವ ರೀತಿ 48 ಗಂಟೆಗಳ ಒಳಗೆ, ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ, ಮತ ಚಲಾವಣೆ ಮಾಡ್ತಕ್ಕಂಥ 48 ಗಂಟೆಗಳ ಪೂರ್ವದಲ್ಲಿ ಕೇವಲ 3 ಉಪಚುನಾವಣೆಗಳ ಕ್ಷೇತ್ರಗಳಿಗೆ 6 ತಿಂಗಳು 8 ತಿಂಗಳುಗಳ ಅಲ್ಲ 3 ತಿಂಗಳು 4 ತಿಂಗಳುಗಳ ಹಣಕಾಸು ಹತ್ತತ್ರ 6,000ವೋ 8,000ವೋ 4,000ವೋ ಎಷ್ಟೋ ಕೊಟ್ಕೊಂಡಿದ್ದಾರೆ, ಹಿಡಿದಿಟ್ಟು ಕೊಟ್ಟರು. ಅದಕ್ಕಿಂತ ಪೂರ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು? ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆನಲ್ಲೇ ಅತ್ಯಂತ ಬಹಳ ತರಾತುರಿಯಲ್ಲಿ, ಬಹಳ ವೇಗದಲ್ಲಿ ಲೋಕಸಭಾ ಚುನಾವಣೆ ಇನ್ನೇನು ಡೇಟು ಅನೌನ್ಸ್ ಆಗೋಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆ ಫಲಾನುಭವಿಗಳ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆ ಅಂತ ಕರೆದ್ರು. ಅಲ್ಲೂ ಕೂಡ ಒಂದು ಧಮಕಿಯನ್ನು ಹಾಕಿದ್ರು ನಮ್ಮ ರಾಮನಗರ ಜಿಲ್ಲೆಯ ಒಬ್ಬರು ಆ ಭಾಗದ ಶಾಸಕರು. ನೀವೇನಾದರೂ ಕಾಂಗ್ರೆಸ್ ಪಕ್ಷದ ಅಂದು ಇದ್ದಂಥ ಸಂಸದರಿಗೆ ಮತ ಹಾಕದೆ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತಕ್ಕಂಥ ಉದ್ದಟತನದ ಮಾತುಗಳನ್ನ ಆಡಿದರು. ಇವೆಲ್ಲವೂ ಕೂಡ ಸಾಕ್ಷಿ ಇದೆಯಣ್ಣ. ಹಾಗಾಗಿ ಇದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಪ್ರತಿಭಟನೆ ಅಲ್ಲ. ಇವತ್ತು ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ 1 ದಿನದ ಅಭಿಯಾನ ಅಲ್ಲ, 1 ವಾರದ ಅಭಿಯಾನ ಅಲ್ಲ. ಇದು ಮುಂದಿನ ದಿನಗಳಲ್ಲಿ, ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳ್ದಂಗೆ, ರಾಜ್ಯದ ಕನ್ನಡಿಗರ ಭಾವನೆಯನ್ನ ಇವತ್ತು ಜನತಾದಳ ಪಕ್ಷ, ಅವರ ಭಾವನೆ, ಪಕ್ಷದ ಕಾರ್ಯಕರ್ತರುಗಳು, ಪಕ್ಷದ ನಾಯಕರು, ಪಕ್ಷದ ಶಾಸಕರು, ಮಾಜಿ ಶಾಸಕರು, ಇವರೆಲ್ಲರ ಮೂಲಕ ಇವತ್ತು ಹೊರಗೆ ಹಾಕಲೇಬೇಕಾದಂಥ ಒಂದು ಜವಾಬ್ದಾರಿ, ಒಂದು ಹೊಣೆಗಾರಿಕೆಯನ್ನು ಇವತ್ತು ನಾವು ಒಂದು ರಾಜಕೀಯ ಪಕ್ಷವಾಗಿ ಹೊತ್ತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ವೆಬ್ಸೈಟನ್ನ ಏನು ಲಾಂಚ್ ಮಾಡಿದ್ದೇವೆ. ನಾನು ಇನ್ನೂ ಒಂದು ಮಾತು ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ದಯಮಾಡಿ ಈ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ನಿಮಗೆ ಫಾರ್ಮ್ ಫಿಲ್ಅಪ್ ಮಾಡತಕ್ಕಂಥದ್ದಕ್ಕೆ ಇವತ್ತು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ನಿಮಗೆ ಎಲ್ಲವೂ ಕೂಡ ಇವತ್ತು ನಿಮ್ಮ ಕಣ್ಮುಂದೆ ಈ ಒಂದು ವೆಬ್ಸೈಟ್ನಲ್ಲಿ ಇದೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ಈ ಜಾಯಿನ್ ದ ಮೂವ್ಮೆಂಟ್ ಕ್ಯಾಂಪೇನ್ ನಾವೇನು ಮಾಡ್ಕೊಂಡಿದ್ದೇವೆ, ಈ ಒಂದು ಅಭಿಯಾನದಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಕಳಕಳಿಯಾದಂಥ ಒಂದು ಮನವಿಯನ್ನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಯಾವ ಯಾವ ರೀತಿ ಇವತ್ತು ಬೆಲೆ ಏರಿಕೆ ಹೊಡೆತಗಳು ಪ್ರತಿನಿತ್ಯ ಇವತ್ತು ಆರ್ಥಿಕ ಸಂಕಷ್ಟಗಳು ಪ್ರತಿ ಕುಟುಂಬ ಇವತ್ತು ಎದುರಿಸ್ತಾ ಇದೆ ಅಂತಕ್ಕಂಥದ್ದಕ್ಕೆ ಉದಾಹರಣೆ, ಒಂದು ಬರ್ತ್ ಸರ್ಟಿಫಿಕೇಟ್ ಇಂದ 900% ಶುಲ್ಕ ಹೆಚ್ಚಳ ಮಾಡಿದ್ದಾರೆ. ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ, ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ. ಅಷ್ಟೇ ಅಲ್ಲ, ಇವತ್ತು ವಿದ್ಯುತ್ನ ಬೆಲೆ ದರ ಏರಿಕೆ 36% ಏರಿಕೆ ಆಗಿದೆ. ವಿದ್ಯುತ್ತು ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ ಅಂದ್ರು. ಬಟ್ ಅಲ್ಟಿಮೇಟ್ಲಿ ದ ಪರ್ಸೆಂಟೇಜ್, ವಿದ್ಯುತ್ತಿನ ದರದ ಪರ್ಸೆಂಟೇಜ್ ಏನಾಗಿದೆ, 36% ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಹಾಲು ಪ್ರತಿ ಲೀಟರ್ಗೆ 9 ರೂಪಾಯಿ ಏರಿಕೆ ಮಾಡ್ಕೊಂಡಿದ್ದೀರಿ.
ಅದರ ಮುಂದುವರೆದ ಭಾಗವಾಗಿ ಬಸ್ಸಿನ ಹೌದು, ಯಾರ್ಯಾರು ಟ್ರಾವೆಲರ್ಸ್ ಇದ್ದಾರೆ ಅವರಿಗೂ ಕೂಡ ನೀವು 15% ಏರಿಕೆ ಮಾಡ್ಕೊಂಡಿದ್ದೀರಿ. ಈಗ ಟ್ರಾಫಿಕ್ಗೋಸ್ಕರ ಆಯ್ತಪ್ಪ, ನಾವು ಈ ಟ್ರಾಫಿಕ್ನ ಯಾಗಾದರೂ ಸ್ಥಗಿತಗೊಳಿಸಿ ಒಂಥರ ನಿರ್ಮೂಲನೆ ಮಾಡಬೇಕು, ಯಾಗಾದರೂ ನಾವು ಮೆಟ್ರೋ ಆದರೂ ಹತ್ತೋಣ ಅಂದರೆ ಮೆಟ್ರೋನಲ್ಲಿ ಅಗೇನ್ 64%, 64% ನೀವು ದರವನ್ನು ಏರಿಕೆ ಮಾಡ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಆಸ್ಪತ್ರೆಯ OPD ಶುಲ್ಕ ಅದರಲ್ಲೂ ಕೂಡ ನೀವು ಹೆಚ್ಚಳ ಮಾಡ್ಕೊಂಡಿದ್ದೀರಿ. ಇವತ್ತು ಕಸ ಪ್ರತಿ ಚದರಡಿ ಇವತ್ತು 10 ರೂಪಾಯಿಯಿಂದ 400 ರೂಪಾಯಿವರೆಗೂ, ಫ್ರಮ್ 10 rupees to 400 rupees. ರಿಜಿಸ್ಟ್ರೇಷನ್ ಫೀಸ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ಸ್ಟ್ಯಾಂಪ್ ಡ್ಯೂಟಿ ಫೀಸ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ವ್ಯಾಲ್ಯೂಯೇಷನ್ನು. ಯಾವ ಒಂದು ಭಾಗದಲ್ಲೂ ಕೂಡ, ಯಾವ ಒಂದು ಹಂತದಲ್ಲೂ ಕೂಡ ಇವತ್ತು ಜನಗಳಿಗೆ ನೀವು ಜೀವನ ಮಾಡ್ತಕ್ಕಂಥದ್ದಕ್ಕೆ ಸೂಕ್ತವಾದಂಥ ಒಂದು ಸಂದರ್ಭ ನೀವು ಸೃಷ್ಟಿ ಮಾಡೇ ಇಲ್ಲ ಕಳೆದ 2 ವರ್ಷದಲ್ಲಿ. ಬಹುಶಃ ಇನ್ನು ಒಂದು ವಿಚಾರದಲ್ಲಿ ನೀವು ದರ ಏರಿಕೆ ಮಾಡಿಲ್ಲ. ನಾವು ಉಸಿರಾಡೋ ಗಾಳಿಲಿ ಒಂದು ದರ ಏರಿಕೆ ಇಲ್ಲಿವರೆಗೂ ಮಾಡಿಲ್ಲ. ನಮ್ಮ ಪುಣ್ಯ, ರಾಜ್ಯದ ಜನತೆಯ ಪುಣ್ಯ. ಇನ್ನು ಹತ್ತತ್ರ 48 ದರ ಏರಿಕೆಗಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಇವೆಲ್ಲದರ ವಿರುದ್ಧವಾಗಿ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ರಾಯರೆಡ್ಡಿ ಅವರು ಹೇಳ್ದಂಗೆ ನಂಬರ್ 1 ಸ್ಥಾನ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಕೊಡಬಹುದು ಅಂತಕ್ಕಂಥದ್ದನ್ನ ಅವರೇ ಏನು ಹೇಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯಂತ ವಿಪರ್ಯಾಸ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದಲ್ಲಿ ಯಾವ ಒಬ್ಬ ನಾಗರಿಕನಿಗೂ ಕೂಡ ಆಡಳಿತದಲ್ಲಿ ಸುಧಾರಣೆ ಕಾಣಬಹುದು, ಬದಲಾವಣೆ ಕಾಣಬಹುದು ಅಂತಕ್ಕಂಥ ಅಪೇಕ್ಷೆ ನಾವು ಯಾರೂ ಇಟ್ಕೊಂಡಿಲ್ಲ. ಆದರೆ ಅಪ್ಪಿತಪ್ಪಿ ಏನಾದರೂ ಇದು ಇದೇ ರೀತಿ ಮುಂದೆ ನಡ್ಕೊಂಡು ಹೋದರೆ ಮುಂದೊಂದು ದಿನ, ಹಿಂದೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಇಂದಿರಾ ಗಾಂಧಿ ಅವ್ರ ಪೀರಿಯಡಲ್ಲಿ, ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ಪ್ರವಾಹಗಳು, ಭೂಕಂಪಗಳು ಆದಾಗ, ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಿರ್ತಕ್ಕಂಥದ್ದು ನೋಡಿದ್ದೇವೆ ನಾವು. ಆದರೆ ಮುಂದೊಂದು ದಿನ ನನಗನ್ನಿಸ್ತಕ್ಕಂಥದ್ದು, ನಮ್ಮೆಲ್ರಿಗೂ ಬಹುಶಃ ಇದು ಒಪ್ಕೊಳ್ತಕ್ಕಂಥ ವಿಚಾರ, ಒಂದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಒಂದು ದೊಡ್ಡ ಆರ್ಥಿಕ ಸಂಕಷ್ಟದ ಒಂದು ಎಮರ್ಜೆನ್ಸಿ, ಒಂದು ಸುನಾಮಿ ರೀತಿಯಲ್ಲಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವು ಬಹಳ ದೂರ ಏನಿಲ್ಲ ಎದುರಿಸ್ತಕ್ಕಂಥದಕ್ಕೆ. ಇದು ಕೂಡ ಕನ್ನಡ ನಾಡಿನ ಜನತೆ ಎದುರಿಸಬೇಕಾಗಿರ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಒಂದು ರೀತಿ ಬಹಳ ಗೊಂದಲ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ ಅಂತಕ್ಕಂಥದ್ದು. ಯಾಕೆಂದರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ, ಆಡಳಿತದಲ್ಲಿದೆ. ಈಗಾಗಲೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ್ ಪ್ರದೇಶ ದಿವಾಳಿ ಎದ್ದೋಗಿದೆ ಅಂತಕ್ಕಂಥದ್ದು ಕೂಡ ಪತ್ರಿಕೆಗಳೆಲ್ಲ ಓದಿದ್ದೇವೆ. ಅಗೇನ್ ಇತ್ತೀಚೆಗೆ ತೆಲಂಗಾಣದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಮುಖ್ಯಮಂತ್ರಿಗಳು ಸ್ವತಃ ಒಂದು 3/4 ಗಂಟೆ 1 ಗಂಟೆಗಳ ಕಾಲ ಒಂದು ಇಂಗ್ಲಿಷ್ ಚಾನಲಲ್ಲಿ ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ಇದು ಒಂದು ರೀತಿ ಬಹಳ ಹಾಸ್ಯಾಸ್ಪದ. ಅವರೊಂದು ಮಾತು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗಲಿಕ್ಕಿಂತ ಮುಂಚಿತವಾಗಿ ತೆಲಂಗಾಣದ ಸಾಲ ಎಷ್ಟಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ. ನಾನು ಮುಖ್ಯಮಂತ್ರಿ ಆದ ನಂತರ ನನಗೆ ಗೊತ್ತಾಗ್ತಾ ಹೋಯಿತು ಒಳಗಡೆ ಎಷ್ಟು ಸಾಲ ಆಗಿದೆ ಅಂತ. ಆದರೆ ಗೊತ್ತಿಲ್ದಿರ ನಾನು ಕಮಿಟ್ಮೆಂಟ್ ಮಾಡಿಬಿಟ್ಟೆ ಗ್ಯಾರಂಟಿಗಳ ವಿಚಾರವಾಗಿ. ಈಗ ಗ್ಯಾರಂಟಿಗಳನ್ನ ನಾನು ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಆಗ್ತಾ ಇಲ್ಲ. ಮುಂದೆ ಮತ್ತೆ ಎಲ್ಲಿ ತೆಲಂಗಾಣನೂ ದಿವಾಳಿ ಎದ್ದೋಗುತ್ತೋ, ದಿವಾಳಿ ಎತ್ತಕ್ಕಂಥ ಒಂದು ಪರಿಸ್ಥಿತಿ, ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಆತಂಕ ನನಗೆ ಶುರು ಆಗಿದೆ ಅಂತ ಸ್ವತಃ ತೆಲಂಗಾಣ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ. ಈ ರೀತಿ ಕಾಂಗ್ರೆಸ್ಸು ಇವತ್ತು ಈ ದೇಶದಲ್ಲಿ
ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಬೆರಳೆಣಿಕೆಯಷ್ಟು ರಾಜ್ಯಗಳಲ್ಲೇ ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥದ್ದು. ಆದರೆ ದೇಶದಲ್ಲಿ ಎಲ್ಲ ಕಡೆ ಕೂಡ ಇವರು ಚುನಾವಣೆಗೆ ಸೀಮಿತವಾಗಿ ಗ್ಯಾರಂಟಿಗಳನ್ನ ಏನು ಘೋಷಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಗ್ಯಾರಂಟಿಗಳನ್ನ ಘೋಷಣೆಯನ್ನು ಮಾಡಲಿಕ್ಕಿಂತ ಮುಂಚೆ, ಅವರ ಪ್ರಣಾಳಿಕೆಯಲ್ಲಿ ಅವರು ಮಾತನ್ನು ಕೊಡಲಿಕ್ಕಿಂತ ಮುಂಚೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಹೇಗಿದೆ, ಅದನ್ನು ನಾವು ಹೇಗೆ ನಿಭಾಯಿಸ್ಬೋದು ಅಂತಕ್ಕಂಥ ಪೂರ್ವ ಪ್ರಜ್ಞೆನೂ ಇಲ್ದಿರ ಈ ರೀತಿ ಕಮಿಟ್ಮೆಂಟ್ಗಳನ್ನ ಏನು ಕೊಟ್ಕೊಂಡು ಹೊರಟಿದ್ದಾರೆ. ನಾವು ಯಾವತ್ತೂ ಕೂಡ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದ್ದಾರೆ ಈ ಮಾತನ್ನ, ಗ್ಯಾರಂಟಿಗಳ ಬಗ್ಗೆ ನಾವು ವಿರೋಧಿಸ್ತಾ ಇಲ್ಲ. ಗ್ಯಾರಂಟಿಗಳು ನೀವು ಕೊಟ್ಟಂತ ಮಾತು ತಿಂಗಳ 2,000 ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹೆಣ್ಣುಮಕ್ಕಳ ಖಾತೆಗಳಿಗೆ ನೀವು ಜಮಾ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಏನು ಕೊಟ್ಟಿದ್ರಿ ಈ ನಾಡಿನ ಹೆಣ್ಣುಮಕ್ಕಳಿಗೆ, ಇಲ್ಲಿವರೆಗೂ ನೀವು ಕೊಡ್ಲಿಕ್ಕೆ ಆಯ್ತಾ? ಪ್ರತಿ ತಿಂಗಳು ನೀವು ಕೊಡ್ಲಿಕ್ಕೆ ಆಗಿದೆಯಾ? ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕ ಮಿತ್ರರು ಇವತ್ತು ತುಂಬ ಜನ ಅತ್ಯಂತ ಅನುಭವಿ ಶಾಸಕರುಗಳು. ಬಾಬಣ್ಣ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿರ್ತಕ್ಕಂಥವ್ರು, ಹಲವಾರು ರಾಜಕೀಯ ಅನುಭವಗಳು ಹಲವಾರು ಸರ್ಕಾರಗಳನ್ನ ತಾವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಆದರೆ ಇವತ್ತು ನಮ್ಮ ಪಕ್ಷದ ಶಾಸಕರಿಗಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ನ ಪಕ್ಷದ ಶಾಸಕರ ಪರಿಸ್ಥಿತಿಗಳು ಆಫ್ ದ ರೆಕಾರ್ಡ್ ನಾನು ಹೇಳ್ತಾ ಇರೋದು. ಖಂಡಿತವಾಗ್ಲೂ ನೀವು ಆನ್ ದ ರೆಕಾರ್ಡು ಕ್ಯಾಮ್ರಾ ಇಟ್ಬಿಟ್ಟು ಮೈಕ್ ಇಟ್ಬಿಟ್ಟು ಏನು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ವಾಸ್ತವಾಂಶ ಹೇಳಲಿಕ್ಕೆ ಎಲ್ಲರೂ ಕೂಡ ಧೈರ್ಯ ಮಾಡಲಿಕ್ಕಿಲ್ಲ. ಆದರೆ ಆಫ್ ದ ರೆಕಾರ್ಡು ನೀವು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅವರನ್ನ ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮತದಾರರು ಕೇಳ್ತಕ್ಕಂಥ ಪ್ರಶ್ನೆಗಳು ಏನು, ಮೂಲಭೂತ ಸೌಕರ್ಯಗಳು ಇವತ್ತು ಸಂಪೂರ್ಣವಾಗಿ ಕುಟಿತಗೊಂಡಿದೆ, ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಕಾಣದೇ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಂಗ್ರೆಸ್ಸು ₹1 ಬಹುಶಃ ಇತ್ತೀಚೆಗೆ ಒಂದು 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆ 10 ಕೋಟಿ ರೂಪಾಯಿಯಲ್ಲಿ ಇತ್ತೀಚೆಗೆ ಇಷ್ಟು ಹತ್ತತ್ರ 2 ವರ್ಷ ಕಳೆದ ನಂತರ ಆ 10 ಕೋಟಿ ರೂಪಾಯಿಯಲ್ಲಿ ನೀವು ಎಷ್ಟರ ಮಟ್ಟಕ್ಕೆ ಕ್ಷೇತ್ರದ ರಸ್ತೆಗಳನ್ನ ಮಾಡಿಸ್ಲಿಕ್ಕಾಗ್ತದೆ, ಅಥವಾ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಲಿಕ್ಕಾಗ್ತದೆ, ಶಾಲಾ ಕಟ್ಟಡಗಳಿಗೂ ಕೊಡ್ಲಿಕ್ಕಾಗ್ತದೆ, ಚರಂಡಿ ವ್ಯವಸ್ಥೆಗಳಿಗೆ ಕೊಡ್ಲಿಕ್ಕಾಗ್ತದೆ. ಇದು ಸರ್ಕಾರದ ಆಡಳಿತದಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿಗಳು ಈ ರೀತಿ ಹೋಗಿ ತಲುಪಿದೆ. ಇನ್ನೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಈ ದೇಶದಲ್ಲಿ ಯಾರಾದರೂ ನ್ಯಾಯವನ್ನು ಕೊಟ್ಟಿದ್ರೆ ನಾವು ಒಬ್ಬರೇ ಅಂತಕ್ಕಂಥದ್ದು ಬಹಳ ಘಂಟಾಘೋಷವಾಗಿ ಲೋಕಸಭೆಯ ಸಂಸತ್ನಲ್ಲಿ ಕೇಂದ್ರದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು, ಗಾಂಧಿ ಕುಟುಂಬದ ಗುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ದಂಗೆ ಅಳ್ಳಾಡಿಸ್ತಾರೆ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವ ರೀತಿ ಮೂಢ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯಗಳಿಗೆ ಚುನಾವಣೆಗೆ ಖರ್ಚು ವೆಚ್ಚನ್ನ ಬಳಸ್ಕೊಳ್ತಕ್ಕಂಥದ್ದಕ್ಕೆ ಆ ಹಣವನ್ನು ಸಾಗಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಕನ್ನಡಿಗರು ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಸಂಪತ್ತಿನ ಹಣ ಇವತ್ತು ಬೇರೆ ಅಕ್ಕಪಕ್ಕದ ರಾಜ್ಯಕ್ಕೆ ಚುನಾವಣೆ ನಡೆಸಲಿಕ್ಕೆ ಅದನ್ನು ಸಾಗಿಸಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದು ಸದನದ ಒಳಗಡೆ ಕಳ್ಳ 10 ರೂಪಾಯಿ ಕದ್ರೆ ಏನು, 100 ರೂಪಾಯಿ ಕದ್ರೆ ಏನು, ಕಳ್ತನವೇ. ಸದನದ ಒಳಗಡೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು, ಇಲ್ಲ ನೀವು ಹೇಳ್ತಾ ಇರಂಗೆ ನೀವು ಕ್ಲೇಮ್ ಮಾಡ್ತಾ ಇರೋಷ್ಟು ನಾವು ಕಳ್ತನ ಮಾಡಿದ್ದೀವಿ, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತ ಅದೇನೋ ನಂಬರ್ಸು ಹೇಳಿದ್ರು ಅವತ್ತು. ಅಣ್ಣ
ಈ ರೀತಿ ಇದು ಕೇವಲ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಅಭಿಯಾನ ಅಂತಕ್ಕಂಥದ್ದನ್ನ ಯಾರು ಭಾವಿಸಬೇಕಾಗಿಲ್ಲ. ಇಲ್ಲಿ ಭ್ರಷ್ಟಾಚಾರವೂ ಅಡಗಿದೆ, ಬೆಲೆ ಏರಿಕೆನೂ ಅಡಗಿದೆ, ಜೊತೆಯಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ರಾಜ್ಯದ ಸಂಪತ್ತು ಲೂಟಿ ಮಾಡ್ತಾ ಇರ್ತಕ್ಕಂಥ ಪ್ರಕರಣಗಳು ಅಷ್ಟೇ ಅಲ್ಲ, ಇವತ್ತು ನಮ್ಮ ನಾಡಿನ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅಂತಕ್ಕಂಥದಕ್ಕೆ ಮೊನ್ನೆ ದಿನ ಒಂದು ಹೆಣ್ಣುಮಗಳ ಮೇಲೆ ಇತ್ತೀಚೆಗೆ ಒಂದು ಅತ್ಯಾಚಾರ ಆಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಅದನ್ನ ಮಾನ್ಯರು ಗೃಹ ಸಚಿವರ ಹೇಳಿಕೆ ನಾವೆಲ್ಲರೂ ಗಮನಿಸಿದ್ದೇವೆ. ಬಹಳ ಅತ್ಯಂತ ಲಘುವಾಗಿ, ಅದರಲ್ಲಿ ಏನು ಅಂತ ಗಾಂಭೀರ್ಯತೆ ಇಲ್ಲ ಈ ಒಂದು ವಿಚಾರದಲ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಬಹಳ ಕೂಲಾಗಿ ತಗೊಂಡು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ನಮ್ಮ ಲಾ ಆ್ಯಂಡ್ ಆರ್ಡರ್ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಕ್ಕಂಥದ್ದಾದರೆ, ಇತ್ತೀಚೆಗೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಸದನದ ಒಳಗಡೆ ಇಲ್ಲಿ ನಮ್ಮ ಶಾಸಕ ಮಿತ್ರರು ಬಾಬಣ್ಣವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇಡೀ ರಾಜ್ಯದ ಜನತೆ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಒಬ್ಬರು ಅತ್ಯಂತ ಪ್ರಭಾವಿ ಸಚಿವರು, ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಒಬ್ಬರು ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಾನು ಆವಾಗಲೇ ನಿಮಗೆ ಮಾತಾಡಬೇಕಾದ್ರೆ ಹೇಳಿದೆ, ಸಚಿವರಿಗೆ ಹನಿ ಟ್ರ್ಯಾಪು, ಕೇಂದ್ರಕ್ಕೆ ಮನಿ ಟ್ರ್ಯಾಪು, ಜನಕ್ಕೆ ತೆರಿಗೆ ಟ್ರ್ಯಾಪು ಅಂತ ಎಲ್ಲ ರೀತಿಯಾದಂಥ ಟ್ರ್ಯಾಪ್ಗಳಿಗೆ ಇವತ್ತು ಒಳಪಟ್ಟಿರ್ತಕ್ಕಂಥ ನಮ್ಮ ರಾಜ್ಯ. ಬೇಡಪ್ಪ ಯಾಕಣ್ಣ ಆಫ್ ಮಾಡಿ. ಇವತ್ತು ಯಾವ ಪರಿಸ್ಥಿತಿಗೆ ನಮ್ಮ ರಾಜ್ಯ ಹೋಗಿ ತಲುಪ್ತಾ ಇದೆ ಅಂದರೆ, ರಾಜ್ಯದ ಪ್ರಭಾವಿ ಸಚಿವರು ಅವರ ಅಸಹಾಯಕತೆಯನ್ನು ಸದನದ ಒಳಗಡೆ ಅವರು ಹೇಳಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಕಳೆದ 2 ವರ್ಷದ ಈ ಒಂದು ಕಾಂಗ್ರೆಸ್ ಪಕ್ಷದ ಅತ್ಯಂತ ರಾಜ್ಯದಲ್ಲಿ ಸಾಕಷ್ಟು ಪಕ್ಷಗಳು, ನಾಯಕರುಗಳು ಹಲವಾರು ಬಾರಿ ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಳಿತವನ್ನು ಮಾಡಿದ್ದಾರೆ. ಆದರೆ ಕೇವಲ 2 ವರ್ಷದಲ್ಲಿ 16ನೇ ಬಡ್ಜೆಟ್ ಮಂಡಿಸಿದಂಥ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ನಮ್ಮ ರಾಜ್ಯದ ಸಾಲ ಸ್ವಾತಂತ್ರ್ಯ ಕಳೆದ ಮೇಲಿಂದ ಇಲ್ಲಿಯವರೆಗೂ, ಅಂದರೆ ಕಳೆದ 2 ವರ್ಷದ ಹಿಂದೆ ಮಾತನಾಡ್ತಕ್ಕಂಥದ್ದಾದರೆ 5 ಲಕ್ಷ ಕೋಟಿ ಸಾಲ ಮಾಡಿದಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ. ಆದರೆ ಇವತ್ತು ಕೇವಲ 2 ವರ್ಷದ ಒಳಗಡೆ, ಜಸ್ಟ್ ಎ ಮ್ಯಾಟರ್ ಆಫ್ 2 years ಆ್ಯಂಡ್ ವಿದಿನ್ 2 years, ಫ್ರೇಮ್ವರ್ಕ್ ಆಫ್ 2 years, 2.25 ಲಕ್ಷ ಕೋಟಿ ಸಾಲ ಆಗಿದೆ. ನೀವು ಸಾಲ ತಗೊಳ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲಿಕ್ಕಿಲ್ಲ. ಅದ್ರ ಮಧ್ಯೆ ಮಾನ್ಯ ಸಿದ್ದರಾಮಣ್ಣ ಅವರು ಹಾಗೂ ಅವರು ಸಂಪೂರ್ಣ ಸಚಿವ ಸಂಪುಟ ಬಹಳ ಬೆಂತಟ್ಕೊಂಡ್ರು. ಅತ್ಯಂತ ಐತಿಹಾಸಿಕವಾದಂಥ ಒಂದು ಬಡ್ಜೆಟನ್ನು ಕೊಡ್ತಾ ಇದ್ದೇವೆ, ದೊಡ್ಡ ಗಾತ್ರದ ದೊಡ್ಡ ಪ್ರಮಾಣದ ಬಡ್ಜೆಟನ್ನು ಕೊಡ್ತಾ ಇದ್ದೇವೆ, 4 ಲಕ್ಷಕ್ಕೂ ಕೋಟಿಗೂ ಅಧಿಕ ಮೀರಿದಂಥ ಬಡ್ಜೆಟನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದರು. ಆದರೆ ಆ ಬಡ್ಜೆಟ್ ಕೊಡಬೇಕಾದ್ರೆ ಅದರ ಹಿಂದೆ ಎಷ್ಟು ನೀವು ಸಾಲ ಮಾಡಿದ್ದೀರಿ, ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ಕನ್ನಡಿಗನ ಮೇಲೆ ಎಷ್ಟು ಸಾಲದ ಹೊರೆಯನ್ನು ಹೊರಿಸಿದ್ದೀರಿ ಅಂತಕ್ಕಂಥದ್ದನ್ನ ನೀವು ಹೇಳಲಿಲ್ವಲ್ಲ. ಆಯಿತು, ನೀವು ಸಾಲ ಮಾಡಿದ್ದೀರಿ, ಆದರೆ ಆ ಸಾಲವನ್ನು ಯಾತಕ್ಕೋಸ್ಕರ ಮಾಡಿದ್ದೀರಿ? ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಮಾಡಿದ್ದೀರಾ, ಅಥವಾ ನಮ್ಮ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಯಾವುದಾದ್ರೂ ಒಂದು ರೀತಿ, ಒಂದು ಉದಾಹರಣೆ ಕೊಡಿ, ಒಂದು ಕಾರ್ಯಕ್ರಮ ಕೊಡಿ. ನೀವು ಇಲ್ಲಿವರೆಗೂ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅನ್ನೋದನ್ನು ದಯಮಾಡಿ ಇದನ್ನು ಹೇಳಬೇಕಾಗ್ತದೆ ರಾಜ್ಯ ಸರ್ಕಾರ. ಕೇವಲ ನೀವು ಸಾಲ ಮಾಡಿದ್ದೀರಿ ಅಂತಕ್ಕಂಥದ್ದು ನಾವು ವಿರೋಧ ಪಕ್ಷದವರಾಗಿ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಆದರೆ ಸಾಲವನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದ್ದೀರೋ ಅಥವಾ ಸಾಲವನ್ನು ನೀವು ಕೊಟ್ಟಿರ್ತಕ್ಕಂಥ ಸುಳ್ಳು ಟೊಳ್ಳು ಭರವಸೆಯ ಹೇಳಿಕೆಗಳಿಗೆ
ಇವತ್ತು ನೀವು ಸಾಲವನ್ನು ತೀರಿಸ್ತಕ್ಕಂಥದ್ದಕ್ಕೆ ಸಾಲ ಮಾಡಿದಿರೋ ಅದನ್ನು ಉತ್ತರ ಕೊಡಬೇಕಲ್ಲ ಇವತ್ತು ಈ ರಾಜ್ಯದ ಜನತೆಗೆ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆ ಇತ್ತೀಚೆಗೆ ನಾನೇ JP ಭವನದಲ್ಲಿ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೆ. ಇನ್ನೊಂದು ಭ್ರಷ್ಟಾಚಾರ ಬಯಲಿಗೆ ಬಂತು. ಸ್ಮಾರ್ಟ್ ಮೀಟರ್ ಹಗರಣ. ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ 950 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಬಾಟಾ ಪ್ರೈಸ್ ಕೊಟ್ಟಿದ್ದಾರೆ ನಮಗೆ 4998 ರೂಪಾಯಿ. 5000 ಅಲ್ಲ, 2 ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ ಬಾಟಾ ಪ್ರೈಸ್. ಇದು ಸ್ಮಾರ್ಟ್ ಮೀಟರ್ನಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಹಗರಣ. ವಾಲ್ಮೀಕಿ ಹಗರಣ. ಮೂಡಾದಲ್ಲಿ ಇತ್ತೀಚೆಗೆ ಈಗ ಮೊನ್ನೆನೋ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇವತ್ತು ಡೈರೆಕ್ಟರೇಟ್ ED ಇವತ್ತು ಏನು ಇಂಟರ್ಫಿಯರೆನ್ಸ್ ಕೊಟ್ಟಿದೆ. ಲೋಕಾಯುಕ್ತ ಮುಖ್ಯಮಂತ್ರಿಗಳ ಪರವಾಗಿ ಕೊಟ್ಟಿರ್ತಕ್ಕಂಥ B ರಿಪೋರ್ಟು ನಮಗೆ ಅಷ್ಟರ ಮಟ್ಟಕ್ಕೆ ಸಮಾಧಾನ ತಂದು ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರವಾಗಿ ED ಮತ್ತೆ ಕೈಗೆತ್ಕೊಳ್ತಕ್ಕಂಥದ್ದಕ್ಕೆ ಕೋರ್ಟ್ ಕೂಡ ಏನು ಡೈರೆಕ್ಷನ್ಸ್ ಕೊಟ್ಟಿದೆ. ಅದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಆದರೆ ಒಂದು ಮೂಢ ವಿಚಾರವಾಗೂ ನಾವು ಮಾತನಾಡ್ತಕ್ಕಂಥದ್ದಾದರೆ, ನೀವು ಪ್ರಾರಂಭದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಸೈಟ್ಗಳಿದು, ನಾನು ಯಾವ ಕಾರಣಕ್ಕೂ ಇದರ ಬೆಲೆ ಇಷ್ಟಿದೆ, ಮಾರ್ಕೆಟ್ ಪ್ರೈಸ್ ಇಷ್ಟಿದೆ, ಈ ಮಾರ್ಕೆಟ್ ಪ್ರೈಸು ನನಗೆ ಕೊಟ್ಬಿಡಿ, ನಾನು ಯಾಕೆ ಈ ಸೈಟ್ಗಳನ್ನ ವಾಪಸ್ ಕೊಡಲಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಣ್ಣ ಅವರು ಹೇಳಿದರು. ಬಟ್ ತದನಂತರ ಅವರೇ ಆ ಸೈಟ್ಗಳನ್ನ ಸರೆಂಡರ್ ಮಾಡ್ತೀನಿ ಅಂದರು. ಯಾಕೆಂದರೆ ನಾನೆಲ್ಲ ಹೇಳಿದ್ದಿದ್ದು. ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಒಂದಲ್ಲ 10 ಬಾರಿ ಹೇಳಿದ್ದಾರೆ. ಎಲ್ಲವೂ ಕೂಡ ಮಾಧ್ಯಮದಲ್ಲಿ ಕಡತಗಳಲ್ಲಿದೆ. 10 ವರ್ಷ ಆಗಿಲ್ಲ, 20 ವರ್ಷ ಆಗಿಲ್ಲ ಟಾಪಿಕ್ಕು, ಮೊನ್ನೆ ನಡೆದಿರ್ತಕ್ಕಂಥ ಟಾಪಿಕ್ಕು ಪ್ರತಿಯೊಬ್ಬರು ಮನಸ್ಸಲ್ಲೂ ಇದೆ. ಅವ್ರು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಅವರಲ್ಲಿ ಅಷ್ಟು ಸ್ಪಷ್ಟತೆ ಇದ್ದಾಗ ಪ್ರಾರಂಭ ಹಂತದಲ್ಲಿ, ತದನಂತರ ಅವ್ರು ಯಾತಕ್ಕೋಸ್ಕರ ಆ ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತಕ್ಕಂಥದ್ದು ಕೂಡ ಇವತ್ತು ಅವರ ನೈತಿಕತೆ ಮೇಲೆ, ಅವರ ರಾಜಕಾರಣದಲ್ಲಿ. ಯಾಕೆಂದರೆ ನಾನು ಯಾರ ಮೇಲೂ ವೈಯಕ್ತಿಕವಾಗಿ ಇಲ್ಲಿ ತೇಜಾವಧೆ ಮಾಡ್ತಕ್ಕಂಥದ್ದಕ್ಕೆ ನಾನು ಹೋಗ್ಲಿಕ್ಕಿಲ್ಲ. ನೀವು ಈ ವೆಬ್ಸೈಟಲ್ಲೂ ನೋಡಿರ್ಬೋದು. ದಯಮಾಡಿ ಇಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ನಿಂದಿಸ್ತಕ್ಕಂಥದ್ದಾಗಲಿ, ವೈಯಕ್ತಿಕವಾಗಿ ತೇಜಾವಧೆ ಮಾಡ್ತಕ್ಕಂಥದ್ದಾಗಲಿ ಇದು ಯಾವುದೂ ಕೂಡ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸರ್ಕಾರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದೆ ಹೊರತುಪಡಿಸಿ ವೆಬ್ಸೈಟ್ ಒಳಗಡೆ ತಾವು ಹೋಗಿ ಸವಿಸ್ತಾರವಾಗಿ ದಯಮಾಡಿ ನೋಡ್ಬೋದು. ಅದರಲ್ಲಿ ಯಾರನ್ನೂ ತೇಜಾವಧೆ ಮಾಡಿಲ್ಲ. ಬಟ್ ಅದರ ಬದಲಾಗಿ ಯಾರ್ಯಾರು ಯಾವ್ಯಾವ ಹೇಳಿಕೆಗಳು ಯಾವ್ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ವಪಕ್ಷದ ಸಚಿವರು ಶಾಸಕರು ಕೊಟ್ಟಿದ್ದಾರೆ, ತಮ್ಮ ಮಾಧ್ಯಮಗಳಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ನೇ ಇವತ್ತು ನಿಮ್ಮ ಕಣ್ಮುಂದೆ ಇಲ್ಲಿ ಈ ವೆಬ್ಸೈಟ್ನಲ್ಲಿ ಇಟ್ಟಿದ್ದೇವೆ. ಅಂತಿಮವಾಗಿ ಒಂದು ಕೊನೆಯದಾಗಿ ಈ ಒಂದು ಅಭಿಯಾನದ ಪ್ರಕ್ರಿಯೆ ಇದೇ ವಾರ ಶನಿವಾರದಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಅಭಿಯಾನವನ್ನು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಪಕ್ಷದ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಗೌರವಾನ್ವಿತ ಮಾಜಿ ಶಾಸಕರು, ಸಂಪೂರ್ಣ ಪಕ್ಷದ ವತಿಯಿಂದ ಸನ್ಮಾನ್ಯ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ನಾವು ಶನಿವಾರದ ದಿನ ಒಂದು ಪ್ರತಿಭಟನೆಯ ಮೂಲಕ ರಾಜ್ಯದ ಜನಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಅವರೇ ಸ್ವತಃ ಬಂದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಷ್ಟೇ ಅಲ್ಲ, ಈ ಅಭಿಯಾನ ನಿರಂತರವಾಗಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ ಜೊತೆಯಲ್ಲಿ ಬೆಲೆ ಏರಿಕೆಯನ್ನು ಸೇರಿದಂತೆ ನಾವು ಈ ಒಂದು ಅಭಿಯಾನವನ್ನು ಹೋರಾಟದ ಮೂಲಕ, ಪ್ರತಿಭಟನೆಯ ಮೂಲಕ
ದೊಡ್ಡ ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಫ್ರೀಡಂ ಪಾರ್ಕ್ನಲ್ಲಿ ಶನಿವಾರದ ದಿನ ಕರೆಯನ್ನು ಕೊಟ್ಟಿದ್ದೇವೆ, ಘೋಷಣೆಯನ್ನು ಕೊಡ್ತಾ ಇದ್ದೇವೆ. ಈಗ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಕೋರ್ಟ್ನ ಆರ್ಡರ್ಸ್ಗಳಿದೆ. ಬೆಂಗಳೂರು ನಗರದ ಜನತೆಯ ಹಿತಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ, ನಗರದ ಜನತೆಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಮೊದಲನೇ ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಆದರೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದಕ್ಕೆ ಈಗಾಗಲೇ ಜನಗಳಲ್ಲಿ, ಸಾಮಾನ್ಯ ಜನಗಳಲ್ಲಿ, ಪಕ್ಷದ ಕಾರ್ಯಕರ್ತರುಗಳಲ್ಲಿ ಒಂದು ಆಕ್ರೋಶ, ಒಂದು ಉತ್ಸಾಹಕತೆ, ಒಂದು ಹುಮ್ಮಸ್ಸು ಅತ್ಯಂತ ವೇಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಹಾಗಾಗಿ ಶನಿವಾರದ ದಿನ ಈ ಒಂದು ಪಾದಯಾತ್ರೆಯನ್ನು ನಾವು ಹೋರಾಟವನ್ನು ಕರೆದಿದ್ದೇವೆ. 2004ರಿಂದ 2014 UPA ಸರ್ಕಾರ ನಮ್ಮ ಕೇಂದ್ರದಲ್ಲಿ ಇದ್ದಂಥದ್ದು, ಅದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಕಾಂಗ್ರೆಸ್ನ ಸ್ನೇಹಿತರಿಗೆ ಏನಾದರೂ ಬಹುಶಃ ಅವರು ಸ್ಟೂಡೆಂಟ್ ಲೈಫಲ್ಲಿ ಮ್ಯಾಥ್ಸ್ನ ಏನಾದರೂ ಮಿಸ್ ಮಾಡಿದ್ರ ಅಂತ ಅಂದ್ಕೊಳ್ತೇನೆ. ಅಂಕಿಅಂಶಗಳಲ್ಲಿ ಬಹುಶಃ ಪಾಪ ಎಡುತ್ತಾ ಇದ್ದಾರೆ. UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ನ LPG ಬೆಲೆ ಇದ್ದಂಥದ್ದು 1241 ರೂಪಾಯಿ, 1241 ರುಪೀಸ್ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅಪ್ ಟು 2014. ಈಗ 854 ರೂಪಾಯಿ ನರೇಂದ್ರ ಮೋದಿಜಿ ಅವರ ಸರ್ಕಾರದಲ್ಲಿ 50 ರೂಪಾಯಿ ಏರಿಸಿದ್ರು ಕೂಡ ಈಗ ಬೆಲೆ ಏರಿಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಇನ್ಫ್ಲೇಷನ್ ಬಗ್ಗೆನೂ ಮಾತನಾಡಬೇಕಾಗ್ತದೆ. ಇನ್ಫ್ಲೇಷನ್ ಪರ್ಸೆಂಟೇಜ್ ಎಷ್ಟು ಹೋಗಬೇಕು, ಆ ಇನ್ಫ್ಲೇಷನ್ ಪರ್ಸೆಂಟೇಜ್ನ ಗೈಡ್ಲೈನ್ಸ್ ಒಳಗಡೆ ಇವತ್ತು ಕೇಂದ್ರ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇನ್ಫ್ಲೇಷನ್ ಪಾಯಿಂಟ್ನ ದಾಟಿ 1% ಮೇಲೆ ಹೊಟ್ಟೋಗಿದೆ ಆಲ್ರೆಡಿ. ಹಾಗಾಗಿ ಇಲ್ಲಿ ಅವರದೇ ಸರ್ಕಾರ ಇದ್ದಾಗ 1241 ರೂಪಾಯಿಗೆ ಗ್ಯಾಸು, LPG ಗ್ಯಾಸ್ ಸಿಗ್ತಾ ಇದ್ದಂಥದ್ದು ಈಗ 854 ರುಪೀಸ್. ಸುಮ್ಮನೆ ಈಗ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯ್ಯೋ ನಾವು ಸಿಗಾಕಬಿಟ್ಟಿದ್ದೀವಲ್ಲ, ಯಾಗಾದರೂ ಮಾಡಿ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಮೇಲೆ ಬೆಡ್ ತೋರಿಸಿ ಗೂಬೆ ಕೂರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೆನ್ನು ಪೇಪರ್ ಕೇಳಿದರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪೆನ್ನು ಪೇಪರು ಡೈರಿ ಗೀರಿ ಎಲ್ಲ ಕೊಟ್ಟಾಗೋಗಿದೆ ಜನ ಅವ್ರ ಕೈಗೆ. 136 ಜನ ಶಾಸಕರು, 138 ಪಾಪ ಮೊನ್ನೆ 8 ಆದರು, 138. ಇದಕ್ಕಿಂತ ಇನ್ನೇನು ಕೊಡ್ಲಿಕ್ಕೆ ಆಗ್ತದೆ ಈ ರಾಜ್ಯದ ಜನತೆ ಅವ್ರಿಗೆ? ಇದಕ್ಕಿಂತ ಅಧಿಕಾರ ಕೊಡ್ಲಿಕ್ಕೆ ಆಗ್ತದೆ? ಎಸ್ ಬಾಸ್, ಸಾರ್ವಜನಿಕರಿಗೆ ಖಂಡಿತವಲ್ಲ. ಯಾಕೆಂದ್ರೆ ಇದು ಮಾಡ್ತಾ ಇರ್ತಕ್ಕಂಥ ದೃಷ್ಟಿನೇ ಸಾರ್ವಜನಿಕರ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದು ಅಂತ ನಾನು ಹೇಳಿದ್ದೇನೆ. ಜಾಯಿನ್ ದ ಮೂವ್ಮೆಂಟ್ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲೂ ಕೂಡ ನಾವು ಲಾಂಚ್ ಮಾಡಿದ್ದೇವೆ. ಆ ಫಾರ್ಮ್ನ ಫಿಲಪ್ ಮಾಡ್ಬೋದು, ರಿಜಿಸ್ಟರ್ ಆಗ್ಬೋದು. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಮೂವ್ಮೆಂಟ್ಗೆ ಆಹ್ವಾನವನ್ನು ಕೊಡ್ತೇನೆ. ಸರ್ ನಾನು ಒಂದು ನಿಮಿಷ ಸರ್, ನಾನೊಂದು ಮಾತು ಹೇಳ್ತೇನೆ. ಇತ್ತೀಚೆಗೆ ಫ್ರಮ್ ಪಾಸ್ಟ್ ಒಂದು ವಾರದಿಂದ ಈಚೆಗೆ ಜನತಾದಳ ಪಕ್ಷಕ್ಕೂ BJPಗೂ ಎಲ್ಲೋ ಒಂದು ಕಡೆ ಅಸಮಾಧಾನ ಶುರು ಆಗಿಬಿಟ್ಟಿದೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ. ದಯಮಾಡಿ ನಾವು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ, ದೇಶದ ಪ್ರಧಾನಮಂತ್ರಿಗಳ ಆಡಳಿತ ವೈಖರಿಯನ್ನು ಮೆಚ್ಚಿ 64 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಜೊತೆ ಮಿತ್ರತ್ವವನ್ನು ನಾವು ಮಾಡಬೇಕು. ಇದು ದೇಶದ ಹಿತಾಸಕ್ತಿಗೋಸ್ಕರ, ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಇಬ್ಬರು
ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ತಗೊಂಡಂಥ ತೀರ್ಮಾನ. ಅದಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಂಸದರನ್ನ ನರೇಂದ್ರ ಮೋದಿಜಿಯವರಿಗೆ ಕನ್ನಡಿಗರು ಸಂಸದರ ಮೂಲಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ರಾಜ್ಯದ ಜನತೆ ಈ ಒಂದು ಆರೋಗ್ಯಕರವಾದಂಥ ಮಿತ್ರತ್ವವನ್ನು ಒಪ್ಪಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಹೇಳಿರ್ತಕ್ಕಂಥದ್ದು ಇಷ್ಟೇ ಅಣ್ಣ. ದಯಮಾಡಿ ಮತ್ತೆ ನಾನು ಪುನರ್ರಚಿಸ್ತೀನಿ ಅದನ್ನು. ಇದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯದ ಪ್ರಶ್ನೆ ಇಲ್ಲ, ಯಾವುದೇ ರೀತಿ ಅಸಮಾಧಾನದ ಪ್ರಶ್ನೆ ಇಲ್ಲ. ಕಳೆದ ಮೂಡ ಸಂದರ್ಭದ ಒಂದು ಹೋರಾಟ ಏನಿತ್ತು, ಒಂದು ಪಾದಯಾತ್ರೆ ಏನಿತ್ತು, ಆ ಸಂದರ್ಭದಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಬೇಕು. ಒಂದು ಕೋಆರ್ಡಿನೇಷನ್ನಲ್ಲಿ ಎರಡೂ ಪಕ್ಷ ಒಂದು ಸಮನ್ವಯತೆಯ ಒಂದು ದೃಷ್ಟಿಯಿಂದ, ಸಮನ್ವಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಆರೋಗ್ಯಕರವಾದಂಥ ಕೋಆರ್ಡಿನೇಷನ್ ಕಮಿಟಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆನ ಅವತ್ತು ಕೂಡ BJPಯ ರಾಜ್ಯದ ನಾಯಕರ ಮುಂದೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಭೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಮುನ್ನೆಲೆಗೆ ತಗೊಂಡು ಬಂದಿದ್ವಿ. ಆದರೆ ಇಲ್ಲಿವರೆಗೂ ಅದು ಆಗಲಿಲ್ವಲ್ಲ ಅಂತಕ್ಕಂಥ ವಿಚಾರವಾಗಿ ಆಗಬೇಕು ಅತಿ ಶೀಘ್ರದಲ್ಲೇ. ಇದಾಗ್ತಕ್ಕಂಥದ್ದಾದರೆ ಇನ್ನೂ ಹೆಚ್ಚಿನ ಸಮನ್ವಯತೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬಾಬಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿಕೆಯೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಕಾಂಗ್ರೆಸ್ ಇಲ್ಲ ಅದು ಹಳೇದೇನೋ ಹೇಳ್ತಾ ಇದ್ದಾರೆ. ಸರ್, ಈಗ ಹಳೆಯ 2018ರ ಕಾಂಗ್ರೆಸ್ಸು ಮತ್ತು ಜನತಾದಳ ಪಕ್ಷದ ಆ ಒಂದು ಸಮ್ಮಿಶ್ರ ಸರ್ಕಾರ ಯಾವ ರೀತಿ 14 ತಿಂಗಳ ಕಾಲ ಸಾಗಿತು ಅಂತಕ್ಕಂಥದ್ದು ಮಾಧ್ಯಮದ ಮಿತ್ರರು ನನಗಿಂತ ಚೆನ್ನಾಗಿ ತಮ್ಗೆ ಅರಿವಿದೆ. ಎಲ್ಲವೂ ಕೂಡ ಅವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಿ. ಹಾಗಾಗಿ ಒಂದು ಸ್ವಾಭಾವಿಕವಾಗಿ ಕಾಂಗ್ರೆಸ್ಸು JDS ಈಗ ಹಳೆ ಮೈಸೂರು ಪ್ರಾಂತ್ಯ ತಗೊಳ್ಳಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲೂ ತಗೊಳ್ಳಿ, ಈಗ 41 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಹತ್ತತ್ರ ಒಂದು 20-22 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾವು ಪ್ರಬಲವಾದಂಥ ನಾಯಕರುಗಳನ್ನ ಜೊತೆಲಿ ಕೇಡರ್ನ ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸ್ವಾಭಾವಿಕವಾಗಿ JDS ಮತ್ತು ಕಾಂಗ್ರೆಸ್ಸು ಅವತ್ತಿನಿಂದ ಕೂಡ ನೀವು ಗ್ರೌಂಡ್ ಲೆವೆಲಲ್ಲೇ ತಗೊಳ್ಳಿ, ಕಾರ್ಯಕರ್ತರುಗಳಿಗೂ ಆ ಒಂದು ಸಮ್ಮಿಲನ ಸರಿಗಾಗಲಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಿಂದ ತಳಮಟ್ಟದವರೆಗೂ ಕೂಡ ಆ ಸಮ್ಮಿಲನ ಅಂತಕ್ಕಂಥದ್ದು ಎಂದೂ ಕೂಡ ಆಗಲೇ ಇಲ್ಲ ಅವತ್ತು. ಆದರೆ ಇಲ್ಲಿ ಆ ಪ್ರಶ್ನೆ ಲೋಕಸಭೆಯಲ್ಲಿ ಉದ್ಭವ ಆಗಿಲ್ಲ. ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು ಇಬ್ಬರು ಭಾಳ ಅನ್ಯೋನ್ಯವಾಗಿ ಚುನಾವಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಸುಮ್ಮನೆ ಕಾಂಗ್ರೆಸ್ನ ಅಪಪ್ರಚಾರಗಳು ಏನೋ ಬಿರುಕಾಗ್ಬಿಟ್ಟಿದೆ JDS ಮತ್ತು BJPಯ ಸಂಬಂಧದ ಮಧ್ಯೆ ಅಂತಕ್ಕಂಥ ಇವೆಲ್ಲ ಸುಳ್ಳಿನ ಸೃಷ್ಟಿಗಳೇನಿದೆಯಲ್ಲ, ಇದು ಯಾವುದು ಕೂಡ ಆಗಕೂಡದು ಅನ್ನೋದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ದಟ್ಟವಾದಂಥ ಒಂದು ಹೆಜ್ಜೆಯನ್ನು ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲೇ ಬಗೆಹರಿಸಲಿ ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ನಾರ್ತ್ ಕರ್ನಾಟಕದಲ್ಲೂ ಬೆಳಗಾವಿ, ಯಾದಗಿರಿ, ರಾಯಚೂರು ಈ ಪ್ರಾಂತ್ಯದಲ್ಲೂ ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೆಳೆಸಿ MLAಗಳನ್ನ ಪ್ಲಾನ್ ಇತ್ತು, ಆಗ್ತಾ ಇತ್ತು. ಬೀದರ್ ಮಂಡಪ ಇದ್ರು. ಆದ್ರೆ ತದನಂತರದಲ್ಲಿ ಈಗೇನಾಗ್ತಿದೆ ಅಂದ್ರೆ ನೀವು ಮರ್ಜ್ ಪಾರ್ಟಿ ಅನ್ನೋ ರೀತಿಯಲ್ಲಿ ನಿಮ್ಮ ಆಕ್ಟಿವಿಸ್ಟ್ಗಳು, ನಿಮ್ಮ ಪಾರ್ಟಿಯ ಕಾರ್ಯಕರ್ತರು, ನಾಯಕರುಗಳು ಕೂಡ ಹೇಳಿಕೆಗಳನ್ನ ನಾವು ನೋಡಿ ಹೇಳಿ ಬಸ್ ಸುರೇಶ್ ಬಾಬು ಅವರು ಕೊಡುವಂತ ಹೇಳಿಕೆ ಮಹತ್ವ ಪಡ್ಕೊಳ್ತಾರೆ. ಕೋಆರ್ಡಿನೇಷನ್ ಅನ್ನೋದು ಯಾವ ರೀತಿ ಹೋಗುತ್ತೆ, ಜೊತೆಗೆ ಹೋಗುತ್ತೆ ಅಥವಾ ಅನಿವಾರ್ಯತೆ ಅವರನ್ನು ಫಾಲೋ ಮಾಡಬೇಕಾಗಿದೆ ನಮಗೆ? ನಾನು ಒಂದು ಮಾತನ್ನು ಹೇಳ್ತೇನೆ. ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟದ ಕಿಚ್ಚಿದೆಯಲ್ಲ, ಹೋರಾಟದ ಹಿನ್ನೆಲೆಗಳಿದೆಯಲ್ಲ, ನಮ್ಮ ನಾಡಿನ ರೈತರ ಪರವಾಗಿ ಅಥವಾ ಅವ್ರಿಗೆ ನಮ್ಮ ನಾಡಿನ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ದೂರದೃಷ್ಟಿಗಳು, ದೂರ ಕಲ್ಪನೆಗಳು ಇವತ್ತು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಅಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಹಾಗೂ ಇನ್ನು ಕಿತ್ತೂರು ಕರ್ನಾಟಕ ಇವೆಲ್ಲವೂ ಸೇರಿದಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆಗಳು ಸಾಕಷ್ಟು ಅಪಾರವಾಗಿದೆ. ಹಾಗಾಗಿ ಒಂದು
ಐ ವಾಂಟ್ ಟು ಟೆಲ್ ಯು, ಇನ್ ಎವ್ರಿ ಎಲೆಕ್ಷನ್, ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ಅಂಕಿಅಂಶಗಳನ್ನ ತೆಗೆದು ನೋಡಿ. ಡೇಟಾ ಅನಾಲಿಸಿಸ್ ನಿಮ್ಮ ಕಡೆನೇ ಇರುತ್ತೆ, ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಮುಚ್ಚುಮರೆ ಏನಿಲ್ಲ. ನಮ್ಮ ಪಕ್ಷ ಪ್ರತಿ ಚುನಾವಣೆಯಲ್ಲೂ 18ರಿಂದ 20% ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 34%ಗಿಂತ ಹೆಚ್ಚು ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರುಗಳು ಬಹುಶಃ ರಾಷ್ಟ್ರೀಯ ಪಕ್ಷಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೋಗಿ ಈ ಪ್ರಾದೇಶಿಕ ಪಕ್ಷವನ್ನು ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಎಂಥ ಸಂದರ್ಭ ಬಂದರು. ನಾವು 40ರಿಂದ ಇವತ್ತು 18ಕ್ಕೆ ಇಳಿದಿರ್ಬೋದು. ಅದಕ್ಕೆ ಒಂದು ನಿಮಿಷ ಸರ್, ಅದಕ್ಕೆ ನಾನಾ ಕಾರಣಗಳಿದೆ. ನೀವು ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ನಾನಾ ಕಾರಣಗಳಿದೆ. ಹಿಂದೆ ಚುನಾವಣೆ ಸಂದರ್ಭ ಬೇರೆ ಇತ್ತು, ಸಿಚುವೇಶನ್ ವಾಸ್ ಡಿಫ್ರೆಂಟ್. ಅವತ್ತು ನಮಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಮಿತ್ರತ್ವ ಇರಲಿಲ್ಲ. ಅವ್ರ ಪಕ್ಷದ ಪರವಾಗಿ ಅವ್ರು ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳು ತಗೊಳ್ಬೇಕಾಗಿತ್ತು, ದಟ್ಟವಾಗಿ ತಗೊಂಡ್ರು. ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದ್ದೀವಿ ಏನು ಮಾತ್ರಕ್ಕೆ ದಯವಿಟ್ಟು ಯು ಹ್ಯಾವ್ ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಐ ಆಮ್ ವೆರಿ ಸಾರಿ ಟು ಟೆಲ್ ಯು ಸರ್, ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಾರ್ಟಿನ ಕಟ್ಬೆಳೆಸಿರ್ತಕ್ಕಂಥ ಸಂಖ್ಯೆ ಇವತ್ತಿಗೂ ಕಟ್ಬೆಳೆಸ್ತಕ್ಕಂಥ ಕತೆ ಇರ್ತಕ್ಕಂಥ ಶಕ್ತಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಲ್ಲಿ ಆ ಛಲ ಇದೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ ಸರ್, ಐ ಆಮ್ ವೆರಿ ಸಾರಿ ಟು ಟೆಲ್ ಯು. ಈ ಮರ್ಜರ್ ವರ್ಡ್ ಬಗ್ಗೆ ನೀವು ಚರ್ಚೆ ಮಾಡ್ಕೊಡ್ದಿಂಗೆ. ವಿ ಆರ್ ಅಲಯನ್ಸ್ ಬಿಕಾಸ್ ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ. ನಮ್ಮ ಶಕ್ತಿ ರಾಜ್ಯದ ಹಿತದೃಷ್ಟಿ, ರಾಜ್ಯದ ಜನಗಳ ಹಿತದೃಷ್ಟಿ, ಜೊತೆಯಲ್ಲಿ ನಮ್ಮ ಶಕ್ತಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ಧಾರೆ ಎರೆದಿದ್ದೇವೆ, ಅವರ ಶಕ್ತಿ ನಮಗೆ ಧಾರೆ ಎರೆದಿದ್ದಾರೆ. ಇಟ್ ಈಸ್ ಎ ವೆರಿ ಕಾರ್ಡಿಯಲ್ ಆ್ಯಂಡ್ ವೆರಿ ಹೆಲ್ತಿ ರಿಲೇಶನ್ಶಿಪ್ ಅಂಡ್ ಇಟ್ ವಿಲ್ ರಿಮೇನ್ ಫಾರ್ ಎ ಲಾಂಗ್ ಟೈಮ್. ಥ್ಯಾಂಕ್ ಯು. ಯಾವುದಣ್ಣ ಮೂವ್ಮೆಂಟ್ ವೇಟ್ ಫಾರ್ ಫ್ಯೂ ಡೇಸ್ ಸರ್. ಅಣ್ಣ ನಿಮಗೆ ನಾನು ಹೇಳಿದ್ದೀನಿ, ಸದನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗೆ ಇಲ್ಲೇ ನಮ್ಮ ಬಾಬಣ್ಣವರು JDLP ನಾಯಕರ ಅವರೇ ಮುಂಚೂಣಿ, ಅವರೇ ಲೀಡರ್ಶಿಪ್ ತಗೊಂಡು, ಅವರೇ ಮುಂದಾಳತ್ವ ತಗೊಂಡು ಎಲ್ಲ ಶಾಸಕರು ಕುಮಾರಣ್ಣ ಅವ್ರ ಜೊತೆ ಹಿಂದಿನ ದಿನ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಆ ಅತ್ಯಂತ ಕೋರ್ಡಿಯಲ್ ರಿಲೇಶನ್ಶಿಪ್ ಇದೆ. ಅದು ಶನಿವಾರದ ದಿನ ನಾವು ತೋರಿಸ್ತೇವೆ.